ನಿಜವಾದ ಭಾರತೀಯ ಇದರ ಬಗ್ಗೆ ಯೋಚನೆ ಮಾಡ್ತಾನೆ. ದೇಶ ಮೊದಲು ಅನ್ನೋನು ಇದರ ಬಗ್ಗೆ ಯೋಚನೆ ಮಾಡ್ತಾನೆ. ತಪ್ಪನ್ನು ತಪ್ಪು ಅಂತ ಹೇಳುವವನು ನಿಜವಾದಂತಹ ಭಾರತೀಯ. ಸ್ವಾತಂತ್ರ್ಯೋತ್ಸವದ ದಿನ ಈ ದೇಶದ ಪ್ರಧಾನಮಂತ್ರಿಗಳು ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡಬೇಕಾದ್ರೆ ಅವರ ಕೋಟಿನಲ್ಲಿ ಕೇಸರಿ ಬಿಳಿ ಹಸಿರು ಬಾವುಟ ಇರಬೇಕಾಗಿತ್ತು. ಆದರೆ ಉಲ್ಟಾ ಹಸಿರು ಬಿಳಿ ಕೇಸರಿ ಇತ್ತು. ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರುವಂತಹ ಭಾಳಷ್ಟು ಜನರನ್ನು ನಾವು ನೋಡ್ತಾ ಇದ್ದೇವೆ. ದೇಶ ಮೊದಲು, ತಪ್ಪಾಗಿದ್ದರೆ ತಪ್ಪಾಯಿತು ಅಂತ ಹೇಳಬೇಕು. ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ನಿಂತ್ಕೊಂಡಾಗ ನಮ್ಗನ್ಸೋದು ಇದಕ್ಕಿಂತ ಅಸಹ್ಯಕರವಾದಂತಹ ವಿಷಯ ಭಾರತದಲ್ಲಿ ಮತ್ತೊಂದಿದೆಯಾ ಅಂತ. ಇದೇ ನರೇಂದ್ರ ಮೋದಿಯವರು ಹಿಂದೆ ಧ್ವಜಾರೋಹಣ ಮಾಡಬೇಕಾದ್ರೆ ಅಥವಾ ಇನ್ನೊಂದು ಕಾರ್ಯಕ್ರಮದಲ್ಲಿ ಇರಬೇಕಾದ್ರೆ ಕೇಸರಿ ಬಿಳಿ ಹಸಿರು ಅದನ್ನು ಆ ಬಣ್ಣ ಒಳಗೊಂಡಂತಹದ್ದನ್ನು ಅದೇ ಕೋಟ್ನಲ್ಲಿ ಇಟ್ಕೊಂಡಿದ್ದಂಥವರು. NDA ಮಿತ್ರ ಪಕ್ಷವಾದಂತಹ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಚಿರಾಗ್ ಪಾಸ್ವಾನ್ ಅವರು ಸಹ ಕೇಸರಿ ಬಿಳಿ ಹಸಿರನ್ನು ಇಟ್ಕೊಂಡಿದ್ದಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಯಾವುದು ಸರಿ? ಯಾರು ತಪ್ಪು ಮಾಡಿದ್ರು? ಯಾರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಗೊತ್ತಿಲ್ಲ. ನಾವೇನು ಮಾಡ್ತಾ ಇದ್ದೀವಿ? ರಾಜಕೀಯ ಪಕ್ಷಗಳನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ನಾವು ದೇಶವನ್ನು ಮರಿತಾ ಇದ್ದೀವಿ. ಮನುಷ್ಯತ್ವವನ್ನು ಮರಿತಾ ಇದ್ದೇವೆ. ಪ್ರಶ್ನೆ ಮಾಡಿ ತಪ್ಪು ಮಾಡಿದರೆ ಸಹಜವಾಗಿ ತಪ್ಪು ಆಗಿತ್ತು ಅಂತಂದರೆ ತಪ್ಪು ಆಗಿದೆ ಅಂತ ಹೇಳ್ಬೇಕಲ್ವ. ಅದನ್ನು ಸಮರ್ಥನೆ ಮಾಡಿಕೊಂಡು ಡಿಸ್ಪ್ಲೇ ಮೂಲಕ ಲಂಬಾಕಾರ ಲ್ಯಾಂಡ್ಸ್ಕೇಪು ಪೋರ್ಟ್ರೈಟು ಅಂತೇಳಿ ಮಾತಾಡ್ತೀರಿ ಅಂತಂದರೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ದೇಶ? ನಮ್ಮ ದೇಶವನ್ನು ಯಾವ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಒಬ್ಬರಿಗೂ ಸಹ ಈ ದೇಶದ ಬಗ್ಗೆ ನಾವು ನಮ್ಮ ದೇಶವನ್ನು ಸ್ವತಂತ್ರ ಮಾಡ್ಕೊಳ್ಳೋದಕ್ಕೆ ನಾವು ಎಷ್ಟು ಕಷ್ಟಪಟ್ವಿ. ಈ ದೇಶ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಬಲಿದಾನ ಮಾಡಿದ್ದಾರೆ. ನಾವು ಆ ಸ್ವತಂತ್ರ ಭಾರತದಲ್ಲಿ ಇದ್ದೀವಿ. ಆ ಭಾರತವನ್ನು ಉಳಿಸ್ಕೊಳ್ಳೋಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತಂದರೆ ನಾವೆಂತಹ ನಿಸ್ಸಹಾಯಕರಾಗಿದ್ದೇವೆ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ವಿ. ಇವತ್ತು ನಮ್ಮ ಭಾರತೀಯ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಇವರಿಂದ ಭಾರತವನ್ನು ರಕ್ಷಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿದೆ. ಅಂಧ ಭಕ್ತರಿಗೆ ಕಣ್ಣನ್ನು ತೆರೆಸುವಂತಹ ಕೆಲಸ ಆಗಬೇಕಾಗಿದೆ. ನಿಜಕ್ಕೂ ಬಹಳ ಬೇಸರವಾದಂತಹ ಸಂಗತಿ. ನಾವಿಂಥ ವಿಚಾರಗಳನ್ನು ಪ್ರಶ್ನೆನೇ ಮಾಡೋದಿಲ್ಲ, ಇದ್ರ ಬಗ್ಗೆ ಚರ್ಚೆನೇ ಮಾಡೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ರೀಲ್ಸ್ಗಳು ಬರ್ತದೆ, ಅದನ್ನು ಮುಂದೆ ತಳ್ಕೊಂಡು ಹೋಗ್ತಾ ಇರ್ತೀವಿ ಹೊರತು ಇಷ್ಟು ದೊಡ್ಡದಾದಂತಹ ಇಶ್ಯೂ ಆಗಿದೆ. ಇಲ್ಲ, ಒಂದು ಹಳೆಯ ನರೇಂದ್ರ ಮೋದಿಯವರು ಮಾಡಿದ್ದು ತಪ್ಪಾಗಿರಬಹುದು, ಅಥವಾ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರ್ಬೋದು ಮಾಡಿರೋ ತಪ್ಪಾಗಿರ್ಬೋದು, ಚಿರಾಗ್ ಪಾಸ್ವಾನ್ ಅವರು ಮಾಡಿರ್ಬೋದು ತಪ್ಪಾಗಿರ್ಬೋದು. ಒಟ್ಟಲ್ಲಿ ತಪ್ಪು ಆಗಿದೆ ತಾನೇ. ಆ ತಪ್ಪನ್ನು ತಪ್ಪು ಅಂತ ಹೇಳಿಕೊಳ್ಳುವಂತಹ ಛಾತಿ, ಆ ಧೈರ್ಯ ಯಾರಿಗೂ ಬರ್ತಾ ಇಲ್ವಲ್ಲ. ರಾಜಕೀಯ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷದವರು ಆ ಥರ ಮಾಡಿದ್ರು, ಇವರು ಈ ಥರ ಮಾಡಿದ್ರು. ನಮ್ಮ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸೋನಿಯಾ ಗಾಂಧಿ ಮೈಯಲ್ಲಿ ಇರ್ತಾ ಇರುವಂಥ ಇಟಲಿ ರಕ್ತ. ಯಾವ್ಯಾವ ವಿಚಾರ, ಏನೇನು ವಿಚಾರಗಳನ್ನು ಮಾತಾಡ್ತಾರೆ, ಯಾವ್ಯಾವ ವಿಚಾರಗಳನ್ನು ಯಾವುದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ದೇಶದ ಬಗ್ಗೆ ಮಾತನಾಡಬೇಕಾದ್ರೆ ಸ್ವತಂತ್ರೋತ್ಸವದ ದಿವಸ ಬಾವುಟ ಉಲ್ಟಾ ಇತ್ತೋ, ಬಾವುಟ ಸರಿ ಇತ್ತೋ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥವರಿಗೆ ಕೊನೆಯ ಪಕ್ಷ ಸಂಬಂಧಪಟ್ಟಂಥವ್ರು ಅದ್ರ ಬಗ್ಗೆ ಮಾತನಾಡಬೇಕಲ್ಲ. ತಪ್ಪಾಗಿದೆ ಕ್ಷಮಿಸಿ ಅಂತ ಕೇಳಬೇಕಲ್ಲ. ಆ ಕೆಲಸ ಯಾರೂ ಮಾಡ್ತಾ ಇಲ್ಲ. ಸಮರ್ಥನೆಗೆ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಏನು ಸುದ್ದಿಗಳನ್ನು ಹರಡಿಸ್ತಾ ಇದ್ದಾರಲ್ಲ, ವಿಷಯವನ್ನು ಮರೆಸ್ತಾ ಇದ್ದಾರೆ. ಇಡೀ ದೇಶಕ್ಕೆ ಅಪಮಾನ ಆಗಿದೆ ರೀ. ಯಾರೊಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿರುವಂಥದ್ದಲ್ಲ ಇದು. ಈ ದೇಶದ ಪ್ರಧಾನಮಂತ್ರಿಗಳು ಅದು ಧ್ವಜಾರೋಹಣ ಮಾಡುವಂತಹ ಸಮಯದಲ್ಲಿ ಇದಕ್ಕೊಂದು ಸ್ಪಷ್ಟೀಕರಣ ಬೇಕಲ್ವಾ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹರಿದಾಡ್ತಾ ಇದೆ ಸಮರ್ಥನೆಗಳನ್ನು ಮಾಡ್ಕೊಳ್ತಾ ಇರೋರಿಗೆ. ಹಾಗಾದರೆ ಚಿರಾಗ್ ಪಾಸ್ವಾನ್ ಅವರು ಇಟ್ಕೊಂಡಿದ್ದಂತಹ ಫ್ಲಾಗ್ ಸರಿನಾ, ಅಥವಾ ಹಳೆಯ ನರೇಂದ್ರ ಮೋದಿ ಇಟ್ಕೊಂಡಿರುವಂಥ ಫ್ಲಾಗ್ ಸರಿನಾ, ಅಥವಾ ಈಗಿನ ಪ್ರಧಾನಮಂತ್ರಿಗಳು ಇಟ್ಕೊಂಡಿರುವಂಥ ಫ್ಲಾಗ್ ಸರಿನಾ? ಇದರ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಹೊರಗಡೆ ಬರಬೇಕಲ್ರಿ. ಯಾವುದೇ ವಿಚಾರ ಆಗಲಿ ಹೊರಗಡೆ ಬಂದು ಚರ್ಚೆ ಆಗಬೇಕಲ್ಲ. ಈ ಚರ್ಚೆ ಯಾಕೆ ಮಾಡ್ತಾ ಇಲ್ಲ ನಾವು? ನಮ್ಮ ಮಾಧ್ಯಮಗಳು ಸತ್ತು ಹೋಗಿದ್ದಾವೆ, ಜೀವ ಕಳ್ಕೊಂಡಿದ್ದಾವೆ, ಮಾರಿಕೊಂಡಿದ್ದಾವೆ. ಇಷ್ಟೆಲ್ಲ ಇದ್ದರೂ ಸಹ ಬಾಯಿ ಮುಚ್ಕೊಂಡು ರಾಜಕೀಯ ಪಕ್ಷಗಳಿಗೆ ಗುಲಾಮರ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾವಲ್ಲ ನಮ್ಮ ಮೀಡಿಯಾಗಳು. ಅಸಹ್ಯ ಆಗುತ್ತಲ್ವೇನ್ರಿ ನಮಗೆ? ನಾಚಿಕೆ ಆಗುತ್ತಲ್ವೇನ್ರಿ ನಮಗೆ?
ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಹೆಮ್ಮೆ ಪಡ್ತಾ ಇದ್ವಿ. ಬ್ರಿಟಿಷರನ್ನು ಈ ದೇಶದಿಂದ ಹೊಡೆದೋಡಿಸಿದ್ವಿ. ಆದರೆ ಆಗ್ತಾ ಇರೋದೇನ್ರಿ, ಇಲ್ಲಿ ರಾಜಕಾರಣಿಗಳ ಕೈಗೊಂಬೆಗಳಾಗಿ ಅವ್ರನ್ನ ಒತ್ತು ಮೆರೆಸ್ತಾ ಇದ್ದೀವಲ್ರಿ. ಇದು ನಾಚಿಕೆಗೇಡಿನ ಸಮಸ್ಯೆ, ನಾಚಿಕೆಗೇಡಿನ ವಿಷಯ ಅಲ್ವೇನ್ರಿ? ಇದು ಸಮಸ್ಯೆನೇ ಅಲ್ವೇನ್ರಿ? ಇದು ಭಾವನಾತ್ಮಕವಾಗಿ ಮಾತಾಡ್ತಾರೆ. ಹಿಂದೂ ರಾಷ್ಟ್ರ ಅಂತಾರೆ, ಭರತಖಂಡ ಅಂತಾರೆ, ಅಖಂಡ ಭಾರತ ಅಂತಾರೆ, ಭಾರತ್ ಮಾತಾಕ್ಕೆ ಜೈ ಅಂತಾರೆ, ಒಂದೇ ಭಾರತ್ ಅಂತ, ಒಂದೇ ಮಾತರಂ ಅಂತಾರೆ, ಒಂದೇ ಭಾರತ್ ಟ್ರೈನು ಅಂತಾರೆ, ಮತ್ತೊಂದು ಅಂತಾರೆ, ಎಲ್ಲವನ್ನು ಭಾರತದ ಹೆಸರಿನಲ್ಲೇ ತಗೊಂಡು ಬರೋವ್ರಿಗೆ ಭಾರತ ದೇಶದ ಧ್ವಜಾರೋಹಣವನ್ನು ಮಾಡಬೇಕಾದ್ರೆ ತನ್ನ ಕೋಟಿನಲ್ಲಿ ಇರುವಂಥದ್ದು ಕೇಸರಿ ಬಿಳಿ ಹಸಿರು ಅಲ್ಲ. ಇದು ಇನ್ಯಾರು ಹೇಳ್ತಾರಲ್ಲ ಇಟಲಿಯ ಧ್ವಜ ಅಂತ ಹೇಳ್ಬಿಟ್ಟು, ಒಂದಕ್ಕೊಂದು ಯಾವ ರೀತಿ ಲಿಂಕ್ ಆಗ್ತಾ ಇದೆ, ಯಾವ ರೀತಿ ಲಿಂಕ್ ಮಾಡಲಾಗ್ತಾ ಇದೆ. ಇದು ದೇಶ ಕಣ್ರಿ. ಇದು ನರೇಂದ್ರ ಮೋದಿಯವರು ಮುಖ್ಯ ಅಲ್ಲ, ಸೋನಿಯಾ ಗಾಂಧಿಯವರು ಮುಖ್ಯ ಅಲ್ಲ, ಯಾವ ವ್ಯಕ್ತಿನೂ ಮುಖ್ಯ ಅಲ್ಲ, ದೇಶ ಮುಖ್ಯ. ಈ ದೇಶದ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಇರುವಂಥರಾಗಿದ್ದರೆ ಇದರ ಬಗ್ಗೆ ಚರ್ಚೆ ಮಾಡಿ ಅವ್ರನ್ನ ಯಾರು ತಪ್ಪು ಮಾಡಿದ್ದಾರೋ ಅವರಿಂದ ಕ್ಷಮೆ ಕೇಳಿಸ್ಬೇಕಾಗಿತ್ತು. ರಾಷ್ಟ್ರಧ್ವಜವನ್ನು ಉಲ್ಟಾ ಇಟ್ಕೊಂಡಿದ್ದಾರೆ ಅನ್ನೋದಾದರೆ ಕ್ಷಮೆ ಕೇಳಿಸ್ಬೇಕಾಗಿತ್ತು. ಆ ಕೆಲಸ ನಾವು ಮಾಡಲೇ ಇಲ್ಲಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ವಾ? ಮೊನ್ನೆ ಯಾವುದೋ ಒಂದು ವಿಡಿಯೋ ಬಂದಿತ್ತು. ಆ ವಿಡಿಯೋದಲ್ಲಿ ಜನರೇಟೆಡ್ ವಿಡಿಯೋ ಅದು. ಅದರಲ್ಲಿ ಹೇಳ್ತಾನೆ, ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಇವತ್ತೇನಾದರೂ ನಾವು ಅಧಿಕಾರದಲ್ಲಿ ಇದ್ದಿದ್ರೆ ಅಥವಾ ಆವತ್ತಿನ ಕಾಲದಲ್ಲಿ ಇವತ್ತಿನ ಮೀಡಿಯಾಗಳು, ಈ ಭಾರತದ ಮೀಡಿಯಾಗಳು ಭಾರತದ ಇದ್ದಿದ್ದಿದ್ರೆ ಬಹುಶಃ ನಾವು ಭಾರತ ಬಿಟ್ಟು ಹೋಗೋಕ್ಕಾಗ್ತಾ ಇರಲಿಲ್ಲ, ಇಲ್ಲೇ ಉಳಿಸ್ಕೊಂಡು ಬಿಡ್ತಿದ್ರು ಈ ಮೀಡಿಯಾಗಳು. ಆ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ನಮಗೆ ಸಪೋರ್ಟ್ ಮಾಡ್ತಿದ್ರು ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಸನ್ನಿವೇಶ ಇವತ್ತು ನಮ್ಮ ಮಾಧ್ಯಮಗಳು ಯಾವ ರೀತಿ ಆಗೋಗಿದ್ದಾರೆ ಅಂತಂದರೆ ತಲೆ ತಗ್ಗಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋದನ್ನೇ ಮರೆತುಬಿಟ್ಟಿದ್ದಾರೆ ಸ್ನೇಹಿತರೆ. ಈ ದೇಶದ ಸ್ವಾಭಿಮಾನವನ್ನು ನಾವು ನಮ್ಮ ಕಡೆಯಿಂದಲೇ ಹರಾಜಾಗ್ತಾ ಇದ್ರು ಸಹ, ರಾಜಕಾರಣಿಗಳು ಹರಾಜಾಗ್ತಿದ್ರು ಸಹ ಇಲ್ಲಿ ಹರಾಜಾಗ್ತಾ ಇದ್ದಾರೆ. ಇದಕ್ಕೆ ನಿಮಗೆ ಧಿಕ್ಕಾರ ಇರಲಿ ಅಂತ ಕೇಳುವಂತಹ ಕೂಗಿಲ್ಲ, ಧ್ವನಿ ಇಲ್ಲ. ಮಾರಿಕೊಂಡ ಮಾಧ್ಯಮಗಳು ಅಂತ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ, ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಮಾರಾಟ ಆಗೋಗಿದ್ದೀವಿ, ನಾವು ಕೆಟ್ಟೋಗ್ಬಿಟ್ಟಿದ್ದೀವಿ, ನಾವು ಏನೇ ಮಾಡಿದ್ರು ಕೇಳಲ್ಲ ಅಂತೇಳಿ ಅವರು ಮಾರಾಟ ಆಗ್ತಾನೇ ಇದ್ದಾರೆ. ಅವರು ಕಳಂಕವನ್ನು ಹೊತ್ಕೊಳ್ತಾನೆ ಇದ್ದಾರೆ. ಅವರು ಬದಲಾಗೋದಿಲ್ಲ. ರಾಜಕಾರಣಿಗಳಿಗಂತೂ ಒಳ್ಳೆಯ ವಿಚಾರ ಸಿಕ್ಬಿಡ್ತು. ಎಲೆಕ್ಷನ್ ಟೈಮ್ನಲ್ಲಿ ಶ್ರೀರಾಮಚಂದ್ರ, ಹಿಂದುತ್ವ, ಸೈನಿಕರು ಇದನ್ನೇ ಹೇಳ್ಕೊತ ನೆಹರು ಕಾಲದ ವಿಚಾರಗಳನ್ನೇ ಮೆಲುಕಾಕ್ತಾ ಜನರನ್ನ ದಾರಿ ತಪ್ಪಿಸಿ ಇವತ್ತು ಅಧಿಕಾರವನ್ನು ಇಟ್ಕೊಳ್ಳೋದಕ್ಕೆ ಏನೆಲ್ಲ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ನೋಡ್ಕೊಂಡಿದ್ದೀವಿ. ಇದು ಗೊತ್ತು ನಮಗೆ, ಇದು ತಪ್ಪು ಅಂತ ಗೊತ್ತು. ಆದರೂ ಸಹ ಹೇಳುವಂತಹ ಶಕ್ತಿ ನಮ್ಮಲ್ಲಿಲ್ಲ. ಹೇಳುವಂತಹ ಶಕ್ತಿ ಇವತ್ತು ನಮ್ಮಲ್ಲಿ ಇಲ್ಲ ಅಂದರೆ ಎಂತಹ ನಿಸ್ಸಹಾಯಕತೆ ಪ್ರದರ್ಶನ ಮಾಡ್ತಾ ಇದ್ದೀವಿ ನಾವು. ವಿಚಾರ ಮಾಡಿ. ನಾವು ಭಾರತೀಯರೇ, 145 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ಭಾರತ ಇಡೀ ರಾಷ್ಟ್ರಧ್ವಜವನ್ನು, ರಾಷ್ಟ್ರಗೀತೆಯನ್ನು ನಾವು ಗೌರವಿಸ್ತೀವಲ್ವಾ? ಅಂತಹ ರಾಷ್ಟ್ರಧ್ವಜದ ಬಗ್ಗೆ ಈ ರೀತಿ ವಿಚಾರಗಳು ಚರ್ಚೆಗೆ ಬರಬೇಕಾದ್ರೆ ನಾವು ಮಾತನಾಡಬೇಕಾಗಿರುವಂಥದ್ದು ಯಾವ ವಿಚಾರ ರೀ? ಕೊನೆಯ ಪಕ್ಷ ತಪ್ಪು ಮಾಡಿದ್ದಾರೋ ತಪ್ಪು ಮಾಡಿಲ್ವೋ ಇದರ ಸ್ಪಷ್ಟೀಕರಣ ಅವ್ರು ಕೊಡಬೇಕಾಗಿತ್ತಲ್ಲ, ಕೊಡಲೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದೀವಿ, ರೀಲ್ಸ್ ಮಾಡ್ತಾ ಇದ್ದೀವಿ, ಲೈಕ್ಸ್ ತೊಗೊಳ್ತಾ ಇದ್ದೀವಿ, ವ್ಯೂಸ್ ತೊಗೊಳ್ತಾ ಇದ್ದೀವಿ, ಕಮರ್ಷಿಯಲ್ಗಳು ತೊಗೊಳ್ತಾ ಇದ್ದೀವಿ, ರೆವೆನ್ಯೂ ತೊಗೊಳ್ತಾ ಇದ್ದೀವಿ. ಇದು ನಮ್ಮ ದೇಶದ ಇವತ್ತಿನ ದಯನೀಯ ಸ್ಥಿತಿಗೆ ಒಂದು ಜೀವಂತ ಸಾಕ್ಷಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.